ಇವತ್ತು ನಮ್ಮ ಊರಾಗ ಇಷ್ಟು ದೊಡ್ಡ ನಾವು ತಕೈತೆ ಅಂತ ನಾ ಅನ್ಕೊಂಡಿದ್ದಿದ್ದಿಲ್ಲ ನೋಡ್ರಿ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳಿ ಮುಂಜಾನೆ ಅದ ನಮ್ಮ ಪೈನ ಹೊಲಕ್ ನಡೆದ್ ಬಿಟ್ಟೈತಿ ನೋಡ್ರಿ. ಯಾಕಂದ್ರೆ ಕಬ್ಬ ಫುಲ್ ನೀರಿಗೆ ಬಂದ್ಬಿಟ್ಟಿತ್ರಿ, ಅದಕ್ಕೆ ನೀರ್ ಹಸ್ಬೇಕಂತ ಹೇಳಿ ಹೊಲಕ್ ಬಂದ್ಬಿಟ್ಟಿವ್ ನೋಡ್ರಿ. ನಾವು ಈ ವಾರದ ಕರೆಂಟ್ ರಾತ್ರಿ 4 ಹಿಡ್ದ ಮುಂಜಾನೆ 11 ತಕ ಐತ್ರಿ. ಅದಕ್ಕೆ ಜಲ್ದಿ ಬರ್ಬೇಕತ್ ನೋಡ್ರಿ ನಾವು ಹೊಲಕ್ಕ. ಅಷ್ಟಾಗ ನೀರ್ ಹಸ ಮನಿ ಬರ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಬಿಸಿಲಿಗೆ ಬಿದ್ಬಿಟ್ಟಿದ್ದು ನೋಡ್ರಿ. ಅದಕ್ಕೆ ಮ್ಯಾಗ ಸಡ್ನಾಟ್ ಹಚ್ಚಿಬಿಟ್ಟಿವ್ ನೋಡ್ರಿ, ಬಿಸಿಲು ಬರಬಾರ್ದ ಅಂತ ಹೇಳಿ. ನೋಡೋಟಿಗೆ ನಮ್ಮ ಹುಡುಗ ಆಡ್ಮರುಗಳಿಗೆ ಹೊಟ್ಟೆ ಹಾಕತ್ ಬಿಟ್ಟಿದ್ ನೋಡ್ರಿ. ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ನಾವು ಸೀದಾ ಮನಿ ಕಡೆ ಹೋಗ್ಬಿಟ್ಟಿವ್ ನೋಡ್ರಿ. ನೋಡ್ರಿ ನಮ್ಮ ಅಕ್ಕನ ಮಗಳ ಹಿಂಗ್ ರೆಡಿ ಆಗಿ ಕೂತ್ ಬಿಟ್ಟಾವ ನೋಡ್ರಿ. ಯಾಕಂದ್ರೆ ಆಕಿದ 9ನೇ ತಿಂಗಳು ಬರ್ತಡೇ ಐತ್ ನೋಡ್ರಿ. ಆಕಿ ಬರ್ತಡೇ ಎಲ್ಲ ಮುಗಿಸಿ ವಿಡಿಯೋ ಕಾಡಕ್ ಕುಂದ್ರಿಸಿ ಬಿಟ್ಟು ನೋಡ್ರಿ. ಬ್ಯಾಗ್ ಹಾಕೊಂಡ ಕಾದಾಳಲ್ಲ ಬಸ್ಸಿನ ದಾರಿ, ಏನ ಚಂದ ಕಾಣ್ತಾಳ ಯಪ್ಪ ಯಾವೂರ ಪೋರಿ. ನವಿಲಿನ ನಡಿಗೀನ ಬಾರಿ, ಬೆಕ್ಕಿನ ಕಣ್ಣಿನ ಏ ಪೋರಿ. ಮರ್ತಂಗ ತಲ್ಲೋ ಯಪ್ಪ ನಾ ಹೋಗುವ ದಾರಿ. ಕೋಟ ಸರ್ಕಲ್ಲದಾಗೆ ಕಂಡೋಳೆ ನಾ ಆಟೋ ಓಡಿಸುವಾಗ. ಅಷ್ಟ್ರಾಗ ಮನಿ ಬಿಟ್ಟು ಹೊರ ಬರೋಡಿ ಊರಿ ಹತ್ತೆ ಬಿಟ್ಟಿತ್ ನೋಡ್ರಿ. ಅರ್ಧ ಕಪ್ ಸುಡ ಅಂತ ಹೇಳಿ ನಾವು ಓಡ್ಕೊತ ಹೋಗಿ ನೋಡೇ ಬಿಟ್ಟು ನೋಡ್ರಿ. ಅಷ್ಟೆಲ್ಲ ನಾಯಿಗತೆ ಓಡ್ಕೊತ ತೇಕೋತ ಹೋಗಿದ್ದು ವೇಸ್ಟ್ ಆಗಿಬಿಟ್ಟು ನೋಡ್ರಿ. ಯಾಕಂದ್ರೆ ಅವ್ರ ಕಬ್ಬಿನ ರವಂದಿ ಊರಿ ಹಚ್ಚಿಬಿಟ್ಟಾರ ನೋಡ್ರಿ. ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ.